HD ಕುಮಾರಸ್ವಾಮಿ ಅವರು ಈಗಷ್ಟೇ ಮಂಡ್ಯದ ಅರಳುಕುಪ್ಪೆ ಗ್ರಾಮದಲ್ಲಿ ನಾಟಿ ಕಾರ್ಯವನ್ನು ಮುಗಿಸಿ ಈಗ ನಾಟಿಯನ್ನು ಮಾಡ್ತಾ ಇರುವಂಥ ರೈತ ಮಹಿಳೆಯರನ್ನ ವೀಕ್ಷಣೆ ಮಾಡ್ತಾ ಇರುವಂಥದ್ದು ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಅಣ್ಣ, 2ನೇ ಸರಿ ನಾಟಿ ಕಾರ್ಯವನ್ನು ಮಾಡಿದ್ರಿ, ಒಂದು ಗ್ರಾಮಕ್ಕೆ ಆಗಮಿಸಿ, ಏನು ಹೇಳ್ತೀರಿ? ಇದು ಬಹುಶಃ ವೈಯಕ್ತಿಕವಾಗಿ ನಾನು ಹೇಳೋದಾದರೆ ನನ್ನ ಹೃದಯದಿಂದ ಪ್ರಪಂಚ ಹಲವಾರು ರೀತಿಯ ಒಂದು ದೊಡ್ಡ ಮಟ್ಟದ ತಾಂತ್ರಿಕತೆಯಲ್ಲಿ ಮುಂದುವರೆದಿದ್ದರು. ಪೈಪೋಟಿಗಳ ನಡುವೆ ಇವತ್ತು ಪ್ರಪಂಚದಲ್ಲಿ ಹಲವಾರು ರೀತಿಯ ಟೆಕ್ನಾಲಜಿಗಳು ಇವತ್ತು ಬಂದಿರತಕ್ಕಂಥದ್ದು ಒಂದು ಭಾಗ. ಜೊತೆಗೆ ಪೈಪೋಟಿ ಪ್ರಪಂಚದಲ್ಲೇ ಹಲವಾರು ರೀತಿಯ ಮೂಲಭೂತ ಸೌಕರ್ಯಗಳನ್ನು ಪಡೀತಕ್ಕಂಥದ್ರಲ್ಲಿ ಇವತ್ತು ನಾವು ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಕಾಣ್ತಾ ಇದ್ದೇವೆ, ಅಭಿವೃದ್ಧಿಯನ್ನು. ಆದರೆ ಒಂದು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ನಮ್ಮ ಮೂಲ ಕೃಷಿ ಪ್ರಾಧಾನ್ಯ ರಾಷ್ಟ್ರ. ನಮ್ಮ ರೈತರು ಅತ್ಯಂತ ಸ್ವಾಭಿಮಾನಿಗಳು, ಸತ್ಯವಂತರು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಅಂಥ ಒಂದು ಕೃಷಿಯ ಒಂದು ಬದುಕಿನಲ್ಲಿ ಬಂದಂಥ ನಾವು ಚಿಕ್ಕ ವಯಸ್ಸಿನ ದಿನಗಳನ್ನು ನೋಡಿದಾಗ ನಮ್ಮ ಕೃಷಿಯ ನಂಬಿ ಬದುಕ್ತಕ್ಕಂಥ ನಮ್ಮ ತಂದೆ ತಾಯಂದರು ಅತ್ಯಂತ ಮುಗ್ಧ ಜನ. ಆಗಿನ ಒಂದು ದಿನಗಳು ನಾವು ಇವತ್ತು ನಮ್ಮ ಮಕ್ಕಳುಗಳು ನೋಡಲಿಕ್ಕಾಗಲ್ಲ. ಅವತ್ತಿನ ದಿನಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಅನ್ಯೋನ್ಯತೆ ಅನ್ನೋದಿತ್ತು. ಪರಸ್ಪರ ಒಂದು ಬಾಂಧವ್ಯ ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ನಾವು ಕಾಣ್ತಾ ಇದ್ವು. ಆ ಹಳ್ಳಿಗಳಲ್ಲಿ ಏನಾದರೂ ಆ ಹಳ್ಳಿಯಲ್ಲಿ ಬದುಕ್ತಕ್ಕಂಥ ಯಾವುದಾದ್ರೂ ಕುಟುಂಬದಲ್ಲಿ ಸಮಸ್ಯೆಗಳಾದರೆ ನಮ್ಮ ಮನೆಯ ಸಮಸ್ಯೆ ಅಂತಕ್ಕಂಥ ರೀತಿಯಲ್ಲಿ ಆ ಸಮಸ್ಯೆಗಳಿಗೆ ಒಗ್ಗಟ್ಟಾಗಿ ತೀರ್ಮಾನಗಳನ್ನು ನಮ್ಮ ಮೂಲ ಹಳ್ಳಿಯ ಜನತೆ ತೆಗೆದುಕೊಳ್ತಕ್ಕಂಥ ದಿನಗಳನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತು ಅಂಥ ದಿನಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇವತ್ತೆಲ್ಲ ಸಾಮೂಹಿಕವಾಗಿ ಹಲವಾರು ಭಾಗದಿಂದ ಪಾಂಡವಪುರ ತಾಲೂಕಿನ ಪುಟ್ಟರಾಜು ಅವರ ನೇತೃತ್ವದಲ್ಲಿ ಈ ಒಂದು ಭತ್ತ ನಾಟಿ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದ್ದಾರೆ ನಮ್ಮ ಹಳ್ಳಿಯ ನನ್ನ ತಾಯಂದಿರು, ಸಹೋದರಿಯರು, ನಮ್ಮ ಹಿರಿಯರು ಸೇರಿ ಒಂದು ರೀತಿಯ ಹಬ್ಬದ ವಾತಾವರಣದಲ್ಲಿ ಇವತ್ತಿನ ಭತ್ತ ನೆಡ್ತಕ್ಕಂಥ ಒಂದು ನಾಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ನಮ್ಮ ಜೀವನದ ಸುವರ್ಣಾಕ್ಷರದ ಕ್ಷಣಗಳು ಅನ್ನೋದು ನನ್ನ ಹೃದಯದಲ್ಲಿರ್ತಕ್ಕಂಥ ಭಾವನೆ. ನಾವು ಇಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದಿರಲಿ, ರಾಜಕೀಯವಾಗಿ ಆಕಸ್ಮಿಕವಾಗಿ ನಾವು ಬೆಳೆದಿದ್ದೇವೆ, ಪ್ರಪಂಚ ನೋಡಿದ್ದೇವೆ, ಪ್ರಪಂಚದ ಬೆಳವಣಿಗೆ ನೋಡಿದ್ದೇವೆ. ಇವತ್ತು ನಮ್ಮ ಹಳ್ಳಿಗಳಲ್ಲೂ ಅಭಿವೃದ್ಧಿ ಅಂತಕ್ಕಂಥದ್ದು ಬೇಕು ಅನ್ನೋದನ್ನು ಬಯಸ್ತಾರೆ ಜನ. ಆದರೆ ಅವತ್ತಿನ ದಿನಗಳಿತ್ತಲ್ಲ, ಆ ದಿನಗಳನ್ನು ನಾವು ಮತ್ತೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ನಮ್ಮ ಜನರ ಬದುಕಿನಲ್ಲಿ ಆರ್ಥಿಕವಾಗಿ ದೊಡ್ಡ ಮಟ್ಟದ ಶಕ್ತಿ ಇಲ್ಲದೇ ಇದ್ದರು, ನಾವು ತಾಂತ್ರಿಕತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದೇ ಇದ್ದರು, ಕಷ್ಟಪಟ್ಟು ಶ್ರಮಪಟ್ಟು ಜೀವನ ಮಾಡ್ತಾ ಇದ್ದಂಥ ಅವತ್ತಿನ ನಮ್ಮ ಹಳ್ಳಿಯ ಬದುಕು ನೆಮ್ಮದಿಯ ಬದುಕನ್ನು ಕಾಣ್ತಾ ಇದ್ದರು ನಮ್ಮ ಜನ ಆವತ್ತಿನ ದಿನಗಳಲ್ಲಿ. ಆದರೆ ಇವತ್ತು ಒಂದು ಕಡೆ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ, ಅಗ್ರಿಕಲ್ಚರ್ನಲ್ಲಿ ಕೃಷಿಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ತರ್ತಾ ಇದ್ದೇವೆ. ಆದರೂ ಸಹ ನಮ್ಮ ಒಂದು ಬದುಕಿನಲ್ಲಿ ಹಲವಾರು ಬದಲಾವಣೆಗಳೇನಿದೆ. ನನಗೆ ನಾನು ಚಿಕ್ಕ ವಯಸ್ಸಿನಲ್ಲಿ ಕಂಡಂಥ ದಿನಗಳಿದೆಯಲ್ಲ, ಅಂಥ ಒಂದು ಶ್ರೇಷ್ಠವಾದ ದಿನಗಳು ನಾವು ಮತ್ತೆ ಪಡೀಲಿಕ್ಕೆ ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಎಷ್ಟೇ ನಾವು ಮುಂದುವರೆದು ಆ ಬದುಕೇ ನಿಜವಾದ ಬದುಕು ಅನ್ನೋದು ನನ್ನ ಅಭಿಪ್ರಾಯ. ಚಿಕ್ಕ ವಯಸ್ಸಿಂದ ನೆನಪಾಯ್ತಾ ಸರ್ ಈ ಒಂದು ನಾಟಿ ಕಾರ್ಯ? ಅದಕ್ಕೋಸ್ಕರಲೇ ನಾನು ಹೃದಯ ತುಂಬಿ ಹೇಳ್ತಾ ಇದ್ದೀನಿ. ಆವತ್ತಿನ ದಿನಗಳಿದೆಯಲ್ಲ, ರಸ್ತೆ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಸಾಯಂಕಾಲ 6:30-7 ಗಂಟೆ ಊಟ ಮಾಡಿ ಮಲಗೋರು, ಸೂರ್ಯ ಹುಟ್ಟೋ ಟೈಮಿಗೆ ಮುಂಚೆನೇ ಎದ್ದು ಹೊಲ ಉಳ್ಳಿಕ್ಕೆ ಏರ್ ಕಟ್ಲಿಕ್ಕೆ ಹೋಗೋರು. ಆ ದಿನಗಳಾಗಿತ್ತು.
ಅದು ನಾವು ನೋಡಿದ್ದೀವಿ. ನೆಮ್ಮದಿ ಇತ್ತು ಮನುಷ್ಯನಿಗೆ, ಶಾಂತಿಯಿಂದ ಬದುಕ್ತಾ ಇದ್ದರು. ಆದರೆ ಇವತ್ತು ದ್ವೇಷ, ಹಲವಾರು ರೀತಿಯ ಅಸೂಯೆ, ಇದನ್ನು ನಾವೇನು ಕಾಣ್ತಾ ಇದ್ದೇವೆ. ನಮ್ಮ ನಿಜವಾದ ಬದುಕನ್ನು ನಾವೇ ಎಲ್ಲೋ ಕಳ್ಕೊಂಬಿಟ್ಟಿದ್ದೇವೆ. ಇದು ಸ್ವಲ್ಪ ನನ್ನ ಮನಸ್ಸಿನ ಮೇಲೆ ಆ ಹಳೆಯ ದಿನಗಳನ್ನು ನೆನಪಿಸ್ಕೊಂಡಾಗ ಸ್ವಲ್ಪ ಮನಸ್ಸಿನ ಮೇಲೆ ಕೆಲವು ಚಿಂತನೆ ಮಾಡ್ತೀನಿ. ಹಿಂದೆ 2018ರಲ್ಲಿ ನಾಟಿ ಮಾಡಿದ್ರಲ್ಲ ಸರ್, ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಆತ್ಮಹತ್ಯೆಗಳು ನಡೆದಿತ್ತು ರೈತರದು. ನಾನು ಅವತ್ತು ಕಳೆದ ಬಾರಿ ನಾನು ನಾಟಿ ಹಾಕೋದಕ್ಕಿಂತ ಮುಂಚೆ ಆತ್ಮಹತ್ಯೆ ಪ್ರಕರಣಗಳು ದೊಡ್ಡ ಮಟ್ಟದಲ್ಲಿತ್ತು. ನಾನು ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ ಮೇಲೆ ಆತ್ಮಹತ್ಯೆಗಳ ಪ್ರಕರಣ ಕಡಿಮೆ ಆಗಿದೆ. ಈಗ ಪುನಃ ಮತ್ತೆ ಪ್ರಾರಂಭ ಆಗಿದೆ. ಅದಕ್ಕೆ ಕಾರಣ ಸರ್ಕಾರಗಳ ಕೃಷಿಕರಿಗೆ ಯಾವ ಸಂಕಷ್ಟಕ್ಕೆ ಒಳಗಾಗ್ತಾರೆ ಅಂಥ ಸಂದರ್ಭದಲ್ಲಿ ತಕ್ಷಣ ಕೃಷಿಕನ ಬದುಕಿಗೆ ನೆರವು ಕೊಡದೇ ಇರತಕ್ಕಂಥದ್ದು ರೈತರ ಆತ್ಮಹತ್ಯೆಗೆ ಕಾರಣ ಆಗಿದೆ. ಇವತ್ತಿನ ದಿನ ಸಾಕಷ್ಟು ರೈತರು ಮಾತನಾಡ್ತಿದ್ದಾರೆ. ರೈತರ ಪರವಾಗಿ ಕುಮಾರಣ್ಣ ಯಾವಾಗಲೂ ಇರ್ತಾರೆ. ಇವೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರು ರೈತರ ಪರವಾಗಿದ್ದಾರೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಾವು ಅವರಿಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಸಾಕಾಗಲ್ಲ ಅಂತ ಹೇಳ್ತಿದ್ರು ಜನಗಳು. ಏನು ಹೇಳ್ತಾರೆ? ನನಗೆ ನನ್ನ ರೈತರು ಧನ್ಯವಾದ ಯಾವಾಗ ಹೇಳ್ಬೋದು ಅಂದರೆ, ನನ್ನ ರೈತ ನೆಮ್ಮದಿಯಿಂದ ಬದುಕ್ತಕ್ಕಂಥ ದಿನ ಈ ಭೂಮಿ ಮೇಲೆ ಭಗವಂತ ನಮಗೊಂದು ಜನ್ಮ ಕೊಟ್ಟಿದ್ದಾನೆ. ನಮ್ಮ ತಂದೆ ತಾಯಿದು ನನಗೆ ಜನ್ಮ ನೀಡಿದ್ದಾರೆ. ಆ ರೈತ ಸಂತೋಷದಲ್ಲಿ ಬದುಕ್ತಕ್ಕಂಥ ದಿನಗಳನ್ನು ತರ್ತಕ್ಕಂಥದ್ದಕ್ಕೆ ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಮುಂದೆ ಇನ್ನೂ ಬದುಕಿರ್ತೀನಿ. ಆ ದಿನಗಳನ್ನು ನಾನು ಇವತ್ತು ರೈತನ ಬದುಕಿಗೆ ಕೊಟ್ಟಂಥ ದಿನ, ನನ್ನ ರೈತರಿಂದ ಧನ್ಯವಾದ ಇವತ್ತೇನು ಹೇಳ್ತಾರೆ ಅವತ್ತು ನಿರೀಕ್ಷೆ ಮಾಡ್ತೀನಿ. ನಾನು ಇನ್ನೂ ರೈತನ ಬದುಕನ್ನು ಸರಿಪಡಿಸಲಿಕ್ಕೆ ಹಲವಾರು ಯೋಜನೆಗಳನ್ನು ತಂದಿದ್ರು, ಸಂಪೂರ್ಣ ಮಾಡೋಕ್ಕಾಗಿಲ್ಲ. ಆ ದಿನಗಳು ಬಂದಾಗ ನಾನೇ ನನ್ನ ರೈತರ ಜೊತೆ ಬೆರೆತು ಹೇಳ್ತೀನಿ ಹೃದಯದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು. ಥ್ಯಾಂಕ್ ಯು. ಇದು HD ಕುಮಾರಸ್ವಾಮಿ ಅವರ ಮನದಾಳದ ಮಾತಾಗಿರುವಂಥದ್ದು. ಅರಳುಕುಪ್ಪೆ ಗ್ರಾಮದಿಂದ ಸುನೀಲ್ ಗೌಡ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.